ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ವಿ. ವರಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಕರ್ಜಿಕಾಯಿನ ಮಾಡ್ತಾಯಿದ್ವಿ. ಸೊ ನಿಮಗೂ ಎಲ್ಲ ರೆಸಿಪಿ ತಿಳಿಸ್ಕೊಡೋಣ ಅಂತ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ತುಂಬ ಕ್ರಿಸ್ಪಿಯಾದ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಇಲ್ಲಿ ಕಡಲೆ ಬೀಜನ ಬಾಣಲಿಯಲ್ಲಿ ಹಾಕಿ ಹುರಿದುಬಿಟ್ಟು ಆ್ಯಂಡ್ ಅದರದ್ದು ಸಿಪ್ಪೆ ಎಲ್ಲ ನಾವು ಬಿಡಿಸಿಟ್ಟಿದ್ದೀವಿ. ಅದ್ರ ಜೊತೆಗೆ ಕಡಲೆ ಪಪ್ಪನ್ನ ತಗೊಂಡಿದ್ದೀವಿ. ಅದು 1 ಗ್ಲಾಸಷ್ಟು. 1 ಗ್ಲಾಸ್ ಅಂದರೆ ಕಡಲೆ ಬೀಜನೂ ಅಷ್ಟೇ, ಕಡಲೆಪಪ್ಪು 2 ಅಷ್ಟೇ. ನೋಡ್ತಿರ್ಬೋದು, ಈ ಗ್ಲಾಸಲ್ಲಿ ನಾವು ಕಡಲೆ ಬೀಜ ಹಾಗೂ ಕಡಲೆ ಪಪ್ಪನ್ನ ಅಳತೆ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಗಸಗಸೆ ಹಾಗೂ ಎಳ್ಳನ್ನು, ವೈಟ್ ಎಳ್ಳು, ಬಿಳಿ ಎಳ್ಳು ಅಂತ ಸಿಗುತ್ತೆ, ಅದನ್ನು ನೀಟಾಗಿ ಹುರ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏಲಕ್ಕಿ ಒಂದು 5 ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಬೆಲ್ಲನ ಹೊಡೆದಿಟ್ಕೊಂಡಿದ್ದೀವಿ. ಆ್ಯಂಡ್ ಬೆಲ್ಲ ಯಾವುದು ಅಂದರೆ ಸೇಮ್ ಲೋಟದಲ್ಲಿ 1.5 ಲೋಟ ಬೆಲ್ಲವನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ನೀವೆಲ್ಲ ನೋಡ್ತಿರ್ಬೋದು, ಇಲ್ಲಿ ಮೈದಾನ ಹಾಗೂ ಚಿರೋಟಿ ರವೆ, ತುಪ್ಪ ಆಗಿರ್ಬೋದು, ಉಪ್ಪನ್ನು ಹಾಕಿ ನಾವು ಈ ಥರ ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿದ್ದೀವಿ ಕರ್ಜಿಕಾಯಿಗೋಸ್ಕರ. ನೋಡಿ ಎಷ್ಟು ಸಾಫ್ಟಾಗಿ ಈ ಥರ ಕಲಿಸ್ಕೊಳ್ಬೇಕಾಗತ್ತೆ ಕರ್ಜಿಕಾಯಿ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಅದಕ್ಕೆ ಏಲಕ್ಕಿ ಹಾಗೂ ಗಸಗಸೆ, ವೈಟ್ ಎಳ್ಳು ಎಲ್ಲ ನಾವು ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಬೇಕು. ಹಾಗೆ ನಾವು ಗ್ಲಾಸ್ನ ಅಳತೆಯಲ್ಲಿ ಕಡಲೆ ಪಪ್ಪನ್ನ ಏನು ತೊಗೊಂಡಿದ್ವಿ ಅದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ರುಬ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೋಡಿ, ಇಷ್ಟು ಪುಡಿಯಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡಿ, ಕಡಲೆ ಬೀಜ ಇತ್ತಲ್ವ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಸೇಮ್ ಅದೇ ಥರ ಈ ಥರ ನೀಟಾಗೆಲ್ಲ ರುಬ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆಗಲೇ ನಾವು ಕೊಬ್ಬರಿನ ತುರಿದು ಇಟ್ಕೊಂಡಿದ್ವಿ. ಒಣ ಕೊಬ್ಬರಿ 2 ಹೋಳು, ಅದನ್ನು ಚಿಕ್ಕದಾಗಿರೋದು. ಒಣ ಕೊಬ್ಬರಿ 2 ಹೋಳು, ಅದನ್ನು ನಾವು ನೀಟಾಗಿ ತುರಿದು ಇಟ್ಕೊಂಡಿದ್ವಿ. ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ರುಬ್ಕೊಂಡು ಇದ್ರ ಜೊತೆಗೇ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಒಂದೊಂದು ಹಾಗೆ ಇದ್ದೋಗಿರುತ್ತೆ, ಕೊಬ್ಬರಿ ನೀಟಾಗಿ ರುಬ್ಬಿರಲ್ಲ. ಸೊ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಈ ಥರ ರುಬ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬೆಲ್ಲವನ್ನು ಕೂಡ ನೀಟಾಗಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಈ ಥರ ನೋಡಿ, ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕೊಬ್ಬರಿ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಕಡಲೆ ಪಪ್ಪು ಆಗಿರ್ಬೋದು, ಗಸಗಸೆ, ಅದೆಲ್ಲ ಫ್ಲೇವರ್ಸ್ ಒಟ್ಟಾಗಬೇಕು ಅಲ್ವಾ. ಸೊ ಹಾಗಾಗಿ ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಉಂಡೆ ಇರುತ್ತೆ, ಯಾಕಂದರೆ ಬಿಸಿ ಇರುತ್ತಲ್ವ ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ. ಸೊ ಆ ಉಂಡೆನೆಲ್ಲ ನಾವು ಈ ಥರ ತೆಗಿಬೇಕಾಗುತ್ತೆ. ಅದಾದ ನಂತರ ಆಗಲೇ ನಾವು ಮೈದಾ ಹಿಟ್ಟನ್ನ ಕಲಸಿಟ್ಕೊಂಡಿದ್ವಲ್ಲ ನೋಡಿ, ಅದನ್ನು ಸ್ವಲ್ಪ ತೆಳು ಮಾಡ್ಕೊಬೇಕಲ್ವ. ಸೊ ಹಾಗಾಗಿ ಈ ಥರ ಬ್ಲೆಂಡ್ ಮಾಡಬೇಕಾಗುತ್ತೆ. ಅದನ್ನು ಈ ಥರ ನೋಡ್ತಾ ಇರ್ಬೋದು ನೀವು, ಈ ಥರ ನೀಟಾಗಿ ಬ್ಲೆಂಡ್ ಮಾಡಬೇಕು. ಆವಾಗ ಸಾಫ್ಟಾಗೆ ಇರುತ್ತೆ ಹಿಟ್ಟು ಕೂಡ. ಆ್ಯಂಡ್ ಕರ್ಜಿಕಾಯಿ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ತೀಡ್ಕೊಂಡು ನಾವು ರೌಂಡಾಗಿ ಮಾಡ್ಕೊಳ್ತಾ ಇದ್ದೀವಿ ಕರ್ಜಿಕಾಯಿಗೋಸ್ಕರ. ರೌಂಡಾಗಿ ನೋಡಿ, ಈ ಥರ ಒಂದೊಂದಾಗಿ ರೌಂಡಾಗಿ ಮಾಡ್ತಾಯಿದ್ದೀವಿ. ಅದಾದ ನಂತರ ನೋಡಿ, ಇಲ್ಲಿ ನಾವು ಸ್ವಲ್ಪ ಮೈದಾ ತಗೊಂಡು ನಾವೇನು ರೌಂಡಾಗಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾವು ಈ ಥರ ಚಪಾತಿ ಹಿಟ್ಟು ಹೇಗೆ ತೀಡ್ತೀವಿ ಆ ಥರ ರೌಂಡಾಗೆ ತೀಡ್ಕೊಳ್ತಾ ಇದ್ವಿ. ನೋಡಿ, ಈ ಥರ ನೋಡಿ, ಆಗಲೇ ನಾವು ಏನು ರೌಂಡಾಗಿ ಮಾಡ್ಕೊಂಡ್ವಿ ಹಿಟ್ಟನ್ನು ಒಳ್ಳೆ ಚಪಾತಿ ರೀತಿಯಲ್ಲಿ ಆ ಥರ ಮಾಡಿಕೊಂಡು ನೋಡಿ, ಈ ಥರ ಕರ್ಜಿಕಾಯಿ ಮಾಡೋದು ಇರುತ್ತಲ್ವ. ಸೊ ಅದ್ರ ಮೇಲೆ ಈ ಥರ ಹಾಕಿಬಿಟ್ಟು ನಾವು ಏನು ಮಿಶ್ರಣ ಮಾಡ್ಕೊಂಡಿರ್ತೀವಿ ಕರ್ಜಿಕಾಯಿಗೋಸ್ಕರ ಸ್ವೀಟಾಗೆ, ಅದನ್ನು ಇದ್ರ ಒಳಗಡೆ ಇನ್ಸೈಡ್ ಹಾಕ್ಬಿಟ್ಟು ನೋಡಿ, ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ. ಆ್ಯಂಡ್ ಸ್ವಲ್ಪ ಆಯಿಲ್ನ ಅಪ್ಲೈಡ್ ಮಾಡಬೇಕಾಗುತ್ತೆ ಸುತ್ತಲೂ. ಆ್ಯಂಡ್ ಎಣ್ಣೆ ಅಪ್ಲೈ ಮಾಡೋದು ಯಾಕೆ ಅಂದರೆ ನಾವು ನೆಕ್ಸ್ಟ್ ಕರ್ಜಿಕಾಯಿ ಆದಮೇಲೆ ಅದು ಆಯಿಲ್ಗೆ ಹಾಕ್ತೀವಲ್ವ. ಸೊ ಆಗ ಎಣ್ಣೆಗೆ ಇದು ಬಿಟ್ಕೊಳ್ಳಲ್ಲ, ಹಾಗಾಗಿ ನೀಟಾಗಿ ಲಾಕ್ ಆಗುತ್ತೆ. ಹಾಗಾಗಿ ನಾವು ಆಯಿಲ್ನ ಅಪ್ಲೈ ಮಾಡಿ ನೋಡಿ, ಈ ಥರ ನೆಕ್ಸ್ಟು ಎಕ್ಸ್ಟ್ರಾ ಇರೋದನ್ನು ಈ ಥರ ತೆಗೆದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ಕರ್ಜಿಕಾಯಿ ಸೂಪರಾಗಿರುತ್ತೆ, ನೋಡ್ತಿರ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ 1 ಲೀಟರಷ್ಟು ಆಯಿಲ್ ಹಾಕಿದ್ದೀವಿ.
ಆ್ಯಂಡ್ ಇವಾಗ ಮಾಡಿರೋ ಕರ್ಜಿಕಾಯಿ ಒಂದು 20-25 ಆಗೋಷ್ಟು ಆಗುತ್ತೆ. ನಾವು ಮಾಡಿರೋ ಹಿಟ್ಟಿಗೆ 20-25 ಆಗೋಷ್ಟು ಕರ್ಜಿಕಾಯಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈಗ ಆಯಿಲ್ನ ಹಾಕ್ಕೊಂಡಿದ್ದೀವಿ ಕಡಾಯಿಗೆ. ಸೊ ಇವಾಗ ಇದು ಕಾದಿದ ತಕ್ಷಣ ನೋಡಿ ಕರ್ಜಿಕಾಯಿ ಎಷ್ಟು ಕರ್ಜಿಕಾಯಿ ಆಗಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕರ್ಜಿಕಾಯಿ ಬಿಟ್ಕೋಬಾರ್ದು, ಆಗ ಎಣ್ಣೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನೋಡಿ ಈ ಥರ ಒನ್ಸ್ ಚೆಕ್ ಮಾಡ್ಕೊಬೇಕು ಎಣ್ಣೆ ಕಾದಿದೆಯಾ ಇಲ್ಲ ಅಂತ. ಸ್ವಲ್ಪ ಹಾಕಿ ನೋಡಿ ಇವಾಗ ಕಾದಿದೆ. ಇವಾಗ ಒಂದೊಂದಾಗಿ ನಾವೇನು ಕರ್ಜಿಕಾಯಿದು ಮಾಡ್ಕೊಂಡಿದ್ವಿ ಸೊ ಅದನ್ನು ಒಂದೊಂದಾಗಿ ಆಯಿಲ್ಗೆ ಈ ಥರ ಬಿಟ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಕಾದಿದೆ. ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬಬಲ್ ರೀತಿ ಬರ್ತಾ ಇದೆ, ನೋಡ್ತಿರ್ಬೋದು ನೀವು. ನೋಡಿ ಈಗ ಒಂದು ಸೈಡೆಲ್ಲ ಸ್ವಲ್ಪ ಬೆಂದಿದೆ, ನೋಡ್ತಿರ್ಬೋದು ನೀವು ಇಲ್ಲಿ ಬಬಲ್ ಥರ ಬಂದಿದೆ. ಸೊ ಅದನ್ನು ನಾವು ಈ ಥರ ಟರ್ನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಎಲ್ಲವನ್ನು. ನೋಡಿ ಈ ಥರ ಬಬಲ್ ಥರ ಸ್ವಲ್ಪ ದಪ್ಪದಾಗಿ ಬಂದಿದೆ ನೋಡಿ. ಒಳ್ಳೆ ಪೂರಿ ಹುಬ್ಬಲ್ವಾ ಆ ಥರ ಆಗಿದೆ. ಈ ಥರ ಹಾಕಬೇಕು, ಆವಾಗಲೇ ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಅಂತ ಹೇಳೋದು. ನೋಡಿ ಈ ಥರ ಬಂದಿದೆ. ಕರ್ಜಿಕಾಯಿನ ಯಾವತ್ತೂ ಸಿಮ್ಮಲ್ಲೇ ಬೇಯಿಸ್ಬೇಕಾಗುತ್ತೆ, ಕಡಿಮೆ ಉರಿಯಲ್ಲೇ ಅದನ್ನು ನೀಟಾಗೆ ಬೇಯಿಸ್ಬೇಕಾಗುತ್ತೆ. ನೋಡಿ ಈಗ ನೋಡ್ತಾನೆ ಗೋಲ್ಡನ್ ಕಲರ್ಗೆ ಬಂದ್ಬಿಡ್ತು ಕರ್ಜಿಕಾಯಿ ಎಲ್ಲ. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ. ವಾವ್, ನೋಡೋಕ್ಕೆ ಎಷ್ಟು ಸೂಪರಾಗಿದೆ, ಇನ್ನು ತಿನ್ನೋಕ್ಕೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಲ್ವಾ. ನೋಡಿ ಈ ಥರ ಆಗಿದೆ ಕರ್ಜಿಕಾಯಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಕರ್ಜಿಕಾಯಿ ಯಾವುದೇ ಎಣ್ಣೆ ಐಟಮ್ಸ್ ಆಗಿರ್ಬೋದು, ಆಯಿಲ್ ಐಟಮ್ಸ್, ಅದು ನಾವು ಆಯಿಲಲ್ಲಿದ್ದಾಗ ಒಂದು ಕಲರ್ ಇರುತ್ತೆ ಆ್ಯಂಡ್ ಹೊರಗಡೆ ತೆಗೆದ್ಮೇಲೆ ಇನ್ನೂ ಅದರ ಕಲರ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಲರ್ ಬಂದಮೇಲೆ ನಾವು ಅದನ್ನು ಹೊರಗಡೆ ತೆಗಿಬೇಕಾಗುತ್ತೆ. ನೋಡಿ ಇವಾಗ ಈ ಥರ ಕಲರ್ ಬಂದಿದೆ ಅಲ್ವಾ, ಹೊರಗಡೆ ತೆಗೆದ್ಮೇಲೆ ಇನ್ನೂ ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನೋಡಿ ನಾವು ಈ ಥರ ತೆಗೆದಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಿರ್ಬೋದು, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ತುಂಬಾ ಸ್ವೀಟಾಗೂ ಇರುತ್ತೆ, ತುಂಬಾ ಚೆನ್ನಾಗಿತ್ತು ಕರ್ಜಿಕಾಯಿ ಮಾತ್ರ. ಆ್ಯಂಡ್ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಈ ಥರ ಕರ್ಜಿಕಾಯಿ ಮಾಡಿದ್ವಿ. ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.